ಮಾಡಿಕೊಡ್ತಾ ಇದೆ ಈ ದೃಶ್ಯ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮಂಗಳೂರು ಮಾಜಿ ಮೇಯರ್ ಕವಿತಾ ಸನಿಲ್ ಎದುರೇ ಈ ಘಟನೆ ನಡೆದು ಹೋಗಿದೆ. ತಮ್ಮ ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗಲೇ ಸೆರೆ ಸಿಕ್ಕಿರುವಂತಹ ದೃಶ್ಯ ಆಗ್ಲೇ ಹೇಳಿದ್ನಲ್ಲ. ಇಬ್ಬರನ್ನ ಬೆನ್ನಟ್ಟೋದಕ್ಕೆ ಮಾಜಿ ಮೇಯರ್ ಮುಂದಾಗಿದ್ದಾರೆ. ಕ್ಷಣ ಮಾತ್ರದಲ್ಲಿ ಸ್ಕೂಟರ್ನಲ್ಲಿ ಆಗುಂತಕರು ತಪ್ಪಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಜಿ ಮೇಯರ್ ಮಾತಾಡಿದ್ದಾರೆ. ಸ್ಥಳಕ್ಕೆ ಮಂಗಳೂರು ಶಾಸಕ ವೇದವಾಸ್ ಕಾಮತ್ ಅವರು ಕೂಡ ಆಗಮಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಜೈಲಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕರು ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಯಾರೋ ಇಬ್ರು ಬರ್ತಾರೆ ಕಳ್ಳ ಮಾರ್ಗದಲ್ಲಿ, ಈ ರೀತಿ ಎಸೆದುತ್ತಾರೆ ಅಂದ್ರೆ ಏನರ್ಥ? 2:30 ಗಂಟೆಗೆ 2:25ರಿಂದ 2:30 ಸಮಯದ ಹೊತ್ತಿಗೆ ನಾನು ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಏನು ಜೈಲಿನ ಈ ಜೈಲ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಟೂ ವೀಲರಲ್ಲಿ ನನ್ನ ಗಾಡಿಯ ಮುಂಭಾಗದಲ್ಲೇ ಎರಡು ಪೊಟ್ಟಣವನ್ನು, ಅಂದರೆ ಚಿಕ್ಕದಲ್ಲ ದೊಡ್ಡ ಗಾತ್ರದ ಎರಡು ಪೊಟ್ಟಣವನ್ನು ಹೊರಗಿನಿಂದ ಒಳಗೆ ಕಾಂಪೌಂಡ್ನ ಒಳಗಡೆ ಬಿಸಾಡಿದಾಗ ಒಂದು ಸಲ ಅದು ಕೆಳಗೆ ಬಿತ್ತು, ಇನ್ನೊಂದು ಸಲ ಪುನಃ ಹೆಕ್ಕಿ ಒಟ್ಟಿಗೆ 3 ಸಲ ಅವರು ಬಿಸಾಡಿದ್ದಾರೆ. ಬಿಸಾಡಿದಂಥ ಸಂದರ್ಭದಲ್ಲಿ ನಾನು ಅವರು ಅಂದರೆ ಹೆದರಿಕೊಂಡೇ ಬಿಸಾಡಿದ್ರು. ಆಮೇಲೆ ಅವರು ಓಡಿ ಹೋದರು ಸ್ಕೂಟರಲ್ಲಿ, ಟೂ ವೀಲರಲ್ಲಿ ಇದ್ದರು. ಆ ಟೂ ವೀಲರಲ್ಲಿ ನನ್ನ ಫೋಟೋ ತೆಗೆಯುವಂತ ಹೇಳಿದರೆ ಆ ಟೂ ವೀಲರಲ್ಲಿ ಯಾವುದೇ ನಂಬರ್ ಪ್ಲೇಟ್ ಇಲ್ಲ, ಅಂದರೆ ನಂಬರ್ ಪ್ಲೇಟ್ ಇತ್ತು ಅದರಲ್ಲಿ ನಂಬರ್ ಇರಲಿಲ್ಲ, ಖಾಲಿ ಪ್ಲೇಟ್ ಮಾತ್ರ ಇಟ್ಟಿದ್ದಾರೆ, ವೈಟ್ ಕಲರ್ ಇದ್ದು. ಸೊ ಯಾವುದೇ ಪ್ಲೇಟ್, ನಾನು ಮತ್ತೆ ಸಹ ಅವರನ್ನು ಓವರ್ಟೇಕ್ ಮಾಡ್ಕೊಂಡು ಅವರನ್ನು ಚೇಸ್ ಮಾಡ್ಕೊಂಡು ನಾನು ಎದುರುಗಡೆ ಹೋದೆ, ಮುಂದೆ ಹೋದಾಗ ಬಹುಶಃ ಏನೇ ಇರ್ಬೋದು, ಬಾಂಬ ಅಥವಾ ಗಾಂಜಾನ ಏನು ಅಂತ ಯಾರಿಗೆ ಗೊತ್ತು. ಸೊ ಹಾಗಿರುವಾಗ ನಾನು ಅವರನ್ನು ಓಡಿಸ್ಕೊಂಡು ಹೋದಾಗ ಬಹುಶಃ ನಾನು ಏನೋ ಕಾರಲ್ಲಿದ್ದೆ, ಸೊ ನನಗೆ ಮತ್ತು ಅವರು ಟೂ ವೀಲರಲ್ಲಿದ್ದು, ಅವರು ಓಣಿಯಲ್ಲಿ ಎಲ್ಲೆಲ್ಲ ಓಡಿ ಆಯಿತು. ಆದಷ್ಟು ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋದಾಗ ನನಗೆ ಅವ್ರು ಸಿಗಲಿಲ್ಲ. ಸೊ ಅವರು ಹೋದ ಕೂಡಲೇ ನಾನು ವಾಪಸ್ ಇದೇ ಜಾಗಕ್ಕೆ ಬಂದಾಗ ಏನು ಅಂತ ಹೇಳಿದರೆ ಬಹುಶಃ ಇಲ್ಲಿಯ ಒಬ್ಬರು ಪೊಲೀಸ್ ಇಲಾಖೆಯಿಂದ ಒಬ್ಬರು ಪೊಲೀಸ್ ಕೂಡ ಹೊರಗಡೆ ಇದ್ದಾರೆ. ನಾನು ಅವ್ರ ಹತ್ರ ಕೇಳಿದೆ, ನೀವು ಎಷ್ಟೊತ್ತಿಂದ ಇಲ್ಲಿ ಕೂತಿದ್ದೀರಂತ. ಆಗ ಅವರು ಹೇಳಿದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಮೇಯರ್ ಕವಿತಾ ಸನಿಲ್ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕವಿತಾ ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಏನ್ ನೋಡಿದ್ರಿ ಮೇಡಮ್? ಆ ಪೊಟ್ಟಣದಲ್ಲಿ ಏನಿತ್ತು, ಹೇಗ್ ಬಿಸಾಕಿದ್ರು, ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ನಿನ್ನೆ ಸರಿಸುಮಾರು ಒಂದು 3:25 ಎಡೆ ಮಾಡಿಕೊಡ್ತಾ ಇದೆ ಈ ದೃಶ್ಯ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮಂಗಳೂರು ಮಾಜಿ ಮೇಯರ್ ಕವಿತಾ ಸನಿಲ್ ಎದುರೇ ಈ ಘಟನೆ ನಡೆದು ಹೋಗಿದೆ. ತಮ್ಮ ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗಲೇ ಸೆರೆ ಸಿಕ್ಕಿರುವಂತಹ ದೃಶ್ಯ ಆಗ್ಲೇ ಹೇಳಿದ್ನಲ್ಲ. ಇಬ್ಬರನ್ನ ಬೆನ್ನಟ್ಟೋದಕ್ಕೆ ಮಾಜಿ ಮೇಯರ್ ಮುಂದಾಗಿದ್ದಾರೆ. ಕ್ಷಣ ಮಾತ್ರದಲ್ಲಿ ಸ್ಕೂಟರ್ನಲ್ಲಿ ಆಗುಂತಕರು ತಪ್ಪಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಜಿ ಮೇಯರ್ ಮಾತಾಡಿದ್ದಾರೆ. ಸ್ಥಳಕ್ಕೆ ಮಂಗಳೂರು ಶಾಸಕ ವೇದವಾಸ್ ಕಾಮತ್ ಅವರು ಕೂಡ ಆಗಮಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಜೈಲಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕರು ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಯಾರೋ ಇಬ್ರು ಬರ್ತಾರೆ ಕಳ್ಳ ಮಾರ್ಗದಲ್ಲಿ, ಈ ರೀತಿ ಎಸೆದುತ್ತಾರೆ ಅಂದ್ರೆ ಏನರ್ಥ? 2:30 ಗಂಟೆಗೆ 2:25ರಿಂದ 2:30 ಸಮಯದ ಹೊತ್ತಿಗೆ ನಾನು ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಏನು ಜೈಲಿನ ಈ ಜೈಲ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಟೂ ವೀಲರಲ್ಲಿ ನನ್ನ ಗಾಡಿಯ ಮುಂಭಾಗದಲ್ಲೇ ಎರಡು ಪೊಟ್ಟಣವನ್ನು, ಅಂದರೆ ಚಿಕ್ಕದಲ್ಲ ದೊಡ್ಡ ಗಾತ್ರದ ಎರಡು ಪೊಟ್ಟಣವನ್ನು ಹೊರಗಿನಿಂದ ಒಳಗೆ ಕಾಂಪೌಂಡ್ನ ಒಳಗಡೆ ಬಿಸಾಡಿದಾಗ ಒಂದು ಸಲ ಅದು ಕೆಳಗೆ ಬಿತ್ತು, ಇನ್ನೊಂದು ಸಲ ಪುನಃ ಹೆಕ್ಕಿ ಒಟ್ಟಿಗೆ 3 ಸಲ ಅವರು ಬಿಸಾಡಿದ್ದಾರೆ. ಬಿಸಾಡಿದಂಥ ಸಂದರ್ಭದಲ್ಲಿ ನಾನು ಅವರು ಅಂದರೆ ಹೆದರಿಕೊಂಡೇ ಬಿಸಾಡಿದ್ರು. ಆಮೇಲೆ ಅವರು ಓಡಿ ಹೋದರು ಸ್ಕೂಟರಲ್ಲಿ, ಟೂ ವೀಲರಲ್ಲಿ ಇದ್ದರು. ಆ ಟೂ ವೀಲರಲ್ಲಿ ನನ್ನ ಫೋಟೋ ತೆಗೆಯುವಂತ ಹೇಳಿದರೆ ಆ ಟೂ ವೀಲರಲ್ಲಿ ಯಾವುದೇ ನಂಬರ್ ಪ್ಲೇಟ್ ಇಲ್ಲ, ಅಂದರೆ ನಂಬರ್ ಪ್ಲೇಟ್ ಇತ್ತು ಅದರಲ್ಲಿ ನಂಬರ್ ಇರಲಿಲ್ಲ, ಖಾಲಿ ಪ್ಲೇಟ್ ಮಾತ್ರ ಇಟ್ಟಿದ್ದಾರೆ, ವೈಟ್ ಕಲರ್ ಇದ್ದು. ಸೊ ಯಾವುದೇ ಪ್ಲೇಟ್, ನಾನು ಮತ್ತೆ ಸಹ ಅವರನ್ನು ಓವರ್ಟೇಕ್ ಮಾಡ್ಕೊಂಡು ಅವರನ್ನು ಚೇಸ್ ಮಾಡ್ಕೊಂಡು ನಾನು ಎದುರುಗಡೆ ಹೋದೆ, ಮುಂದೆ ಹೋದಾಗ ಬಹುಶಃ ಏನೇ ಇರ್ಬೋದು, ಬಾಂಬ ಅಥವಾ ಗಾಂಜಾನ ಏನು ಅಂತ ಯಾರಿಗೆ ಗೊತ್ತು. ಸೊ ಹಾಗಿರುವಾಗ ನಾನು ಅವರನ್ನು ಓಡಿಸ್ಕೊಂಡು ಹೋದಾಗ ಬಹುಶಃ ನಾನು ಏನೋ ಕಾರಲ್ಲಿದ್ದೆ, ಸೊ ನನಗೆ ಮತ್ತು ಅವರು ಟೂ ವೀಲರಲ್ಲಿದ್ದು, ಅವರು ಓಣಿಯಲ್ಲಿ ಎಲ್ಲೆಲ್ಲ ಓಡಿ ಆಯಿತು. ಆದಷ್ಟು ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋದಾಗ ನನಗೆ ಅವ್ರು ಸಿಗಲಿಲ್ಲ. ಸೊ ಅವರು ಹೋದ ಕೂಡಲೇ ನಾನು ವಾಪಸ್ ಇದೇ ಜಾಗಕ್ಕೆ ಬಂದಾಗ ಏನು ಅಂತ ಹೇಳಿದರೆ ಬಹುಶಃ ಇಲ್ಲಿಯ ಒಬ್ಬರು ಪೊಲೀಸ್ ಇಲಾಖೆಯಿಂದ ಒಬ್ಬರು ಪೊಲೀಸ್ ಕೂಡ ಹೊರಗಡೆ ಇದ್ದಾರೆ. ನಾನು ಅವ್ರ ಹತ್ರ ಕೇಳಿದೆ, ನೀವು ಎಷ್ಟೊತ್ತಿಂದ ಇಲ್ಲಿ ಕೂತಿದ್ದೀರಂತ. ಆಗ ಅವರು ಹೇಳಿದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಮೇಯರ್ ಕವಿತಾ ಸನಿಲ್ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕವಿತಾ ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಏನ್ ನೋಡಿದ್ರಿ ಮೇಡಮ್? ಆ ಪೊಟ್ಟಣದಲ್ಲಿ ಏನಿತ್ತು, ಹೇಗ್ ಬಿಸಾಕಿದ್ರು, ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ನಿನ್ನೆ ಸರಿಸುಮಾರು ಒಂದು 3:25 ಎಡೆ ಮಾಡಿಕೊಡ್ತಾ ಇದೆ ಈ ದೃಶ್ಯ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮಂಗಳೂರು ಮಾಜಿ ಮೇಯರ್ ಕವಿತಾ ಸನಿಲ್ ಎದುರೇ ಈ ಘಟನೆ ನಡೆದು ಹೋಗಿದೆ. ತಮ್ಮ ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗಲೇ ಸೆರೆ ಸಿಕ್ಕಿರುವಂತಹ ದೃಶ್ಯ ಆಗ್ಲೇ ಹೇಳಿದ್ನಲ್ಲ.
ಇಬ್ಬರನ್ನ ಬೆನ್ನಟ್ಟೋದಕ್ಕೆ ಮಾಜಿ ಮೇಯರ್ ಮುಂದಾಗಿದ್ದಾರೆ. ಕ್ಷಣ ಮಾತ್ರದಲ್ಲಿ ಸ್ಕೂಟರ್ನಲ್ಲಿ ಆಗುಂತಕರು ತಪ್ಪಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಜಿ ಮೇಯರ್ ಮಾತಾಡಿದ್ದಾರೆ. ಸ್ಥಳಕ್ಕೆ ಮಂಗಳೂರು ಶಾಸಕ ವೇದವಾಸ್ ಕಾಮತ್ ಅವರು ಕೂಡ ಆಗಮಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಜೈಲಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕರು ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಯಾರೋ ಇಬ್ರು ಬರ್ತಾರೆ ಕಳ್ಳ ಮಾರ್ಗದಲ್ಲಿ, ಈ ರೀತಿ ಎಸೆದುತ್ತಾರೆ ಅಂದ್ರೆ ಏನರ್ಥ? 2:30 ಗಂಟೆಗೆ 2:25ರಿಂದ 2:30 ಸಮಯದ ಹೊತ್ತಿಗೆ ನಾನು ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಏನು ಜೈಲಿನ ಈ ಜೈಲ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಟೂ ವೀಲರಲ್ಲಿ ನನ್ನ ಗಾಡಿಯ ಮುಂಭಾಗದಲ್ಲೇ ಎರಡು ಪೊಟ್ಟಣವನ್ನು, ಅಂದರೆ ಚಿಕ್ಕದಲ್ಲ ದೊಡ್ಡ ಗಾತ್ರದ ಎರಡು ಪೊಟ್ಟಣವನ್ನು ಹೊರಗಿನಿಂದ ಒಳಗೆ ಕಾಂಪೌಂಡ್ನ ಒಳಗಡೆ ಬಿಸಾಡಿದಾಗ ಒಂದು ಸಲ ಅದು ಕೆಳಗೆ ಬಿತ್ತು, ಇನ್ನೊಂದು ಸಲ ಪುನಃ ಹೆಕ್ಕಿ ಒಟ್ಟಿಗೆ 3 ಸಲ ಅವರು ಬಿಸಾಡಿದ್ದಾರೆ. ಬಿಸಾಡಿದಂಥ ಸಂದರ್ಭದಲ್ಲಿ ನಾನು ಅವರು ಅಂದರೆ ಹೆದರಿಕೊಂಡೇ ಬಿಸಾಡಿದ್ರು. ಆಮೇಲೆ ಅವರು ಓಡಿ ಹೋದರು ಸ್ಕೂಟರಲ್ಲಿ, ಟೂ ವೀಲರಲ್ಲಿ ಇದ್ದರು. ಆ ಟೂ ವೀಲರಲ್ಲಿ ನನ್ನ ಫೋಟೋ ತೆಗೆಯುವಂತ ಹೇಳಿದರೆ ಆ ಟೂ ವೀಲರಲ್ಲಿ ಯಾವುದೇ ನಂಬರ್ ಪ್ಲೇಟ್ ಇಲ್ಲ, ಅಂದರೆ ನಂಬರ್ ಪ್ಲೇಟ್ ಇತ್ತು ಅದರಲ್ಲಿ ನಂಬರ್ ಇರಲಿಲ್ಲ, ಖಾಲಿ ಪ್ಲೇಟ್ ಮಾತ್ರ ಇಟ್ಟಿದ್ದಾರೆ, ವೈಟ್ ಕಲರ್ ಇದ್ದು. ಸೊ ಯಾವುದೇ ಪ್ಲೇಟ್, ನಾನು ಮತ್ತೆ ಸಹ ಅವರನ್ನು ಓವರ್ಟೇಕ್ ಮಾಡ್ಕೊಂಡು ಅವರನ್ನು ಚೇಸ್ ಮಾಡ್ಕೊಂಡು ನಾನು ಎದುರುಗಡೆ ಹೋದೆ, ಮುಂದೆ ಹೋದಾಗ ಬಹುಶಃ ಏನೇ ಇರ್ಬೋದು, ಬಾಂಬಾ ಅಥವಾ ಗಾಂಜಾನ ಏನು ಅಂತ ಯಾರಿಗೆ ಗೊತ್ತು. ಸೊ ಹಾಗಿರುವಾಗ ನಾನು ಅವರನ್ನು ಓಡಿಸ್ಕೊಂಡು ಹೋದಾಗ ಬಹುಶಃ ನಾನು ಇನೋವಾ ಕಾರಲ್ಲಿದ್ದೆ. ಸೊ ನನಗೆ ಮತ್ತು ಅವರು ಟೂ ವೀಲರಲ್ಲಿದ್ದು, ಅವರು ಓಣಿಯಲ್ಲಿ ಎಲ್ಲೆಲ್ಲ ಓಡಿ ಆಯಿತು. ಆದಷ್ಟು ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋದಾಗ ನನಗೆ ಅವ್ರು ಸಿಗಲಿಲ್ಲ. ಸೊ ಅವರು ಹೋದ ಕೂಡಲೇ ನಾನು ವಾಪಸ್ ಇದೇ ಜಾಗಕ್ಕೆ ಬಂದಾಗ ಏನು ಅಂತ ಹೇಳಿದರೆ, ಬಹುಶಃ ಇಲ್ಲಿಯ ಒಬ್ಬರು ಪೊಲೀಸ್ ಇಲಾಖೆಯಿಂದ ಒಬ್ಬರು ಪೊಲೀಸ್ ಕೂಡ ಹೊರಗಡೆ ಇದ್ದಾರೆ. ನಾನು ಅವ್ರ ಹತ್ರ ಕೇಳಿದೆ, ನೀವೆಷ್ಟೊತ್ತಿಂದ ಇಲ್ಲಿ ಕೂತಿದ್ದೀರಂತ. ಆಗ ಅವರು ಹೇಳಿದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಮೇಯರ್ ಕವಿತಾ ಸನಿಲ್ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕವಿತಾ ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಏನ್ ನೋಡಿದ್ರಿ ಮೇಡಮ್? ಆ ಪೊಟ್ಟಣದಲ್ಲಿ ಏನಿತ್ತು, ಹೇಗ್ ಬಿಸಾಕಿದ್ರು, ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ನಿನ್ನೆ ಸರಿಸುಮಾರು ಒಂದು ಮಾಡಿಕೊಡ್ತಾ ಇದೆ ಈ ದೃಶ್ಯ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮಂಗಳೂರು ಮಾಜಿ ಮೇಯರ್ ಕವಿತಾ ಸನಿಲ್ ಎದುರೇ ಈ ಘಟನೆ ನಡೆದು ಹೋಗಿದೆ. ತಮ್ಮ ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗಲೇ ಸೆರೆ ಸಿಕ್ಕಿರುವಂತಹ ದೃಶ್ಯ ಆಗ್ಲೇ ಹೇಳಿದ್ನಲ್ಲ. ಇಬ್ಬರನ್ನ ಬೆನ್ನಟ್ಟೋದಕ್ಕೆ ಮಾಜಿ ಮೇಯರ್ ಮುಂದಾಗಿದ್ದಾರೆ. ಕ್ಷಣ ಮಾತ್ರದಲ್ಲಿ ಸ್ಕೂಟರ್ನಲ್ಲಿ ಆಗುಂತಕರು ತಪ್ಪಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಜಿ ಮೇಯರ್ ಮಾತಾಡಿದ್ದಾರೆ. ಸ್ಥಳಕ್ಕೆ ಮಂಗಳೂರು ಶಾಸಕ ವೇದವಾಸ್ ಕಾಮತ್ ಅವರು ಕೂಡ ಆಗಮಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಜೈಲಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕರು ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಯಾರೋ ಇಬ್ರು ಬರ್ತಾರೆ ಕಳ್ಳ ಮಾರ್ಗದಲ್ಲಿ, ಈ ರೀತಿ ಎಸೆದುತ್ತಾರೆ ಅಂದ್ರೆ ಏನರ್ಥ? 2:30 ಗಂಟೆಗೆ 2:25ರಿಂದ 2:30 ಸಮಯದ ಹೊತ್ತಿಗೆ ನಾನು ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಏನು ಜೈಲಿನ ಈ ಜೈಲ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಟೂ ವೀಲರಲ್ಲಿ ನನ್ನ ಗಾಡಿಯ ಮುಂಭಾಗದಲ್ಲೇ ಎರಡು ಪೊಟ್ಟಣವನ್ನು, ಅಂದರೆ ಚಿಕ್ಕದಲ್ಲ ದೊಡ್ಡ ಗಾತ್ರದ ಎರಡು ಪೊಟ್ಟಣವನ್ನು ಹೊರಗಿನಿಂದ ಒಳಗೆ ಕಾಂಪೌಂಡ್ನ ಒಳಗಡೆ ಬಿಸಾಡಿದಾಗ ಒಂದು ಸಲ ಅದು ಕೆಳಗೆ ಬಿತ್ತು, ಇನ್ನೊಂದು ಸಲ ಪುನಃ ಹೆಕ್ಕಿ ಒಟ್ಟಿಗೆ 3 ಸಲ ಅವರು ಬಿಸಾಡಿದ್ದಾರೆ. ಬಿಸಾಡಿದಂಥ ಸಂದರ್ಭದಲ್ಲಿ ನಾನು ಅವರು ಅಂದರೆ ಹೆದರಿಕೊಂಡೇ ಬಿಸಾಡಿದ್ರು. ಆಮೇಲೆ ಅವರು ಓಡಿ ಹೋದರು ಸ್ಕೂಟರಲ್ಲಿ, ಟೂ ವೀಲರಲ್ಲಿ ಇದ್ದರು. ಆ ಟೂ ವೀಲರಲ್ಲಿ ನನ್ನ ಫೋಟೋ ತೆಗೆಯುವಂತ ಹೇಳಿದರೆ ಆ ಟೂ ವೀಲರಲ್ಲಿ ಯಾವುದೇ ನಂಬರ್ ಪ್ಲೇಟ್ ಇಲ್ಲ, ಅಂದರೆ ನಂಬರ್ ಪ್ಲೇಟ್ ಇತ್ತು ಅದರಲ್ಲಿ ನಂಬರ್ ಇರಲಿಲ್ಲ, ಖಾಲಿ ಪ್ಲೇಟ್ ಮಾತ್ರ ಇಟ್ಟಿದ್ದಾರೆ, ವೈಟ್ ಕಲರ್ ಇದ್ದು. ಸೊ ಯಾವುದೇ ಪ್ಲೇಟ್, ನಾನು ಮತ್ತೆ ಸಹ ಅವರನ್ನು ಓವರ್ಟೇಕ್ ಮಾಡ್ಕೊಂಡು ಅವರನ್ನು ಚೇಸ್ ಮಾಡ್ಕೊಂಡು ನಾನು ಎದುರುಗಡೆ ಹೋದೆ, ಮುಂದೆ ಹೋದಾಗ ಬಹುಶಃ ಏನೇ ಇರ್ಬೋದು, ಬಾಂಬಾ ಅಥವಾ ಗಾಂಜಾನ ಏನು ಅಂತ ಯಾರಿಗೆ ಗೊತ್ತು. ಸೊ ಹಾಗಿರುವಾಗ ನಾನು ಅವರನ್ನು ಓಡಿಸ್ಕೊಂಡು ಹೋದಾಗ ಬಹುಶಃ ನಾನು ಇನೋವಾ ಕಾರಲ್ಲಿದ್ದೆ. ಸೊ ನನಗೆ ಮತ್ತು ಅವರು ಟೂ ವೀಲರಲ್ಲಿದ್ದು, ಅವರು ಓಣಿಯಲ್ಲಿ ಎಲ್ಲೆಲ್ಲ ಓಡಿ ಆಯಿತು. ಆದಷ್ಟು ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋದಾಗ ನನಗೆ ಅವ್ರು ಸಿಗಲಿಲ್ಲ. ಸೊ ಅವರು ಹೋದ ಕೂಡಲೇ ನಾನು ವಾಪಸ್ ಇದೇ ಜಾಗಕ್ಕೆ ಬಂದಾಗ ಏನು ಅಂತ ಹೇಳಿದರೆ, ಬಹುಶಃ ಇಲ್ಲಿಯ ಒಬ್ಬರು ಪೊಲೀಸ್ ಇಲಾಖೆಯಿಂದ ಒಬ್ಬರು ಪೊಲೀಸ್ ಕೂಡ ಹೊರಗಡೆ ಇದ್ದಾರೆ. ನಾನು ಅವ್ರ ಹತ್ರ ಕೇಳಿದೆ, ನೀವೆಷ್ಟೊತ್ತಿಂದ ಇಲ್ಲಿ ಕೂತಿದ್ದೀರಂತ. ಆಗ ಅವರು ಹೇಳಿದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಮೇಯರ್ ಕವಿತಾ ಸನಿಲ್ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕವಿತಾ ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಏನ್ ನೋಡಿದ್ರಿ ಮೇಡಮ್? ಆ ಪೊಟ್ಟಣದಲ್ಲಿ ಏನಿತ್ತು, ಹೇಗ್ ಬಿಸಾಕಿದ್ರು, ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ನಿನ್ನೆ ಸರಿಸುಮಾರು ಒಂದು 3:25